ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ಯದ. ಸೊ ನಮ್ ಕಡೆ 8 ಕಾಯಿನ್ ಅವ. 8 ಕಾಯಿನ್ ಒಳಗ ಒಂದು ವಜ್ಜದ, ಅಂದ್ರ ಅದ್ರದ್ದು ವೇಟ್ ಜಾಸ್ತಿ ಅದ, ಉಳಿದಿದ್ 7 ಸಮ ವೇಟ್ ಅವ. ಈಗ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಏನ್ ನೋಡಿದ್ವಿ, 3 ಸಲ ಯೂಸ್ ಮಾಡಿ ಅದು ಯಾವ ಕಾಯಿನ್ ಒಳಗ ಯಾವ ಕಾಯಿನ್ ವಜ್ಜದ ತೆಗಿಬಹುದು ಅಂತ. ಈಗ ದೀಪಾ ಎಕ್ಸ್ಪ್ಲೇನ್ ಮಾಡ್ತಾಳ ಬರೇ 2 ಸಲ ಯೂಸ್ ಮಾಡಿ ಆ ವಜ್ಜಿ ಕಾಯಿನ್ ಹೆಂಗಂತ ತೆಗಿಯೋದಂತ. ದೀಪಾ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಮೊದ್ಲಿಂದ. ಸೊ ಕಾಯಿನ್ ನಂಬರ್ 1 ರಿಂದ 8 ತನಕ 8 ಕಾಯಿನ್ ಅವ. ಅದ್ರಾಗ 1 ವಜ್ಜದ 7 ಸಮ ಅವ. ಹೆಂಗ್ 2 ಸಲ ಯೂಸ್ ಮಾಡಿ ಹೆಂಗ್ ತೆಗಿಯೋದಂತ ಎಕ್ಸ್ಪ್ಲೇನ್ ಮಾಡು. 1 ರಿಂದ 3 ಒಂದ್ ಗುಂಪ್ ಮಾಡ್ಕೋಬೇಕ್ರಿ. 4 ರಿಂದ 6 ಒಂದ್ ಗುಂಪ್ ಮಾಡ್ಕೋಬೇಕ್ರಿ. ಓಕೆ. ಆಮೇಲೆ 1 ಮತ್ತ 7 ಮತ್ತ 8 ಒಂದ್ ಗುಂಪ್ ಮಾಡ್ಕೋಬೇಕ್ರಿ. ಓಕೆ. 7 ಬೇರೆ 8 ಬೇರೆ ಹಿಂಗ್ 4 ಗುಂಪ್ ಆಗ್ತಾವ್ರಿ. ಆಮೇಲೆ 1 ರಿಂದ 3 ಒಂದ್ ತಕಡಿ ಒಳಗ್ ಹಾಕ್ಬೇಕ್ರಿ. ಆಮೇಲೆ 4 ರಿಂದ 6 ಇನ್ನೊಂದ್ ತಕಡಿ ಒಳಗ್ ಹಾಕ್ಬೇಕ್ರಿ. ಅವೆರಡು ಸಮ ಬರ್ಲಿಲ್ಲ ಅಂದ್ರರಿ ಯಾವ್ದ್ ತಳಗ್ ಹೋಗಿರ್ತೈತಲ್ರಿ ಅದನ್ನ ತಗೋಬೇಕ್ರಿ. ಓಕೆ. 4, ಈಗ 5, ನಾವ್ 6 ತಳಗ್ರಿ 4 ರಿಂದ 6 ತಳ ಹೋಗೈತೆ ಅಂತ ತಿಳ್ಕೊತೇವ್ರಿ. ಆಮೇಲ್ರಿ ಅದ್ರೊಳಗಿಂದ್ರಿ 4 ಮತ್ 5 ಇನ್ನೊಂದ್ ತಕಡಿ ಒಳಗ್ ಹಾಕ್ಬೇಕ್ರಿ. 1 ತಕಡಿ ಒಳಗ್ 4 1 ತಕಡಿ ಒಳಗ್ 5 ಹಾಕ್ಬೇಕ್ರಿ. ಆಮೇಲೆ 6 ನಮ್ ಕೈಯಾಗ ಇಟ್ಕೋಬೇಕ್ರಿ. ಓಕೆ. ಆಮೇಲೆ ಅವ್ 2 ಸಮ ಬಂದು ಅಂದ್ರರಿ ನಮ್ ಕೈಯಾಗ ಇದ್ದಿದ್ದನ ವೇಟ್ ಐತಂತ ಗೊತ್ತಾಕೈತ್ರಿ. ಓಕೆ. ಅವ್ 2 ಸಮ ಬರ್ಲಿಲ್ಲ ಅಂದ್ರರಿ ಯಾವ್ದು ಕೆಳಗ್ ಹೋಗಿರ್ತೈತಲ್ರಿ ಅದ ವೇಟ್ ಐತಂತ ಗೊತ್ತಾಕೈತಿ. ಕರೆಕ್ಟ್. ಈಗ ಒಂದೇ ಕೇಸ್ ಉಳಿತು. 1, 2, 3 ಒಂದ್ ತಕಡಿ ಒಳಗ 4, 5, 6 ಇನ್ನೊಂದ್ ತಕಡಿ ಒಳಗ್ ಹಾಕಿದ್ದಲ್ಲ, ಅವಾಗ ಸಮ ಬಂದ್ರೆ ಏನ್ ಮಾಡೋದು? ಆಮೇಲೆ ಇನ್ನೊಂದ್ 7 ಮತ್ 8 ಕಾಯಿನ್ ಇರ್ತೈತಲ್ರಿ, ಅವನ 7 ಒಂದ್ರಾಗ್ರಿ 8 ಒಂದ್ರಾಗ ಹಾಕ್ಬೇಕ್ರಿ. ಆಮೇಲೆ ಅವಾಗ ಗೊತ್ತಾಗ್ತೈತ್ರಿ ಯಾವ್ದ್ ತಳಗ್ ಹೋಗಿದಲ್ರಿ ಅದ ವೇಟ್ ಐತೆ ಅಂತ ಗೊತ್ತಾಕೈತ್ರಿ. ಯಾವ್ದ್ ಮ್ಯಾಲ ಇರ್ತೈತಲ್ರಿ ಅದ್ ವೇಟ್ ಇಲ್ಲ. ಕರೆಕ್ಟ್. ಸೊ ಎಷ್ಟ್ ಸಲ ತಕಡಿ ಯೂಸ್ ಮಾಡಿದೀನಿ ಈಗ? 2 ಸಲ ರೀ. ಕರೆಕ್ಟ್. ಸೊ ಈಗ ದೀಪಾ ಏನ್ ಎಕ್ಸ್ಪ್ಲೇನ್ ಮಾಡಿದ್ಲು, 8 ಕಾಯಿನ್ ಒಳಗ ಒಂದು ವಜ್ಜದ 7 ಸಮಾವ, ಬರೇ 2 ಸಲ ಯೂಸ್ ಮಾಡಿ ಹೆಂಗ ಕಾಯಿನ್ ತೆಗಿಯೋದು ಅಂತ. ಇದ್ರದ್ದು ಮೇನ್ ಟ್ರಿಕ್ ಏನಂದ್ರ, ಇದ್ರದ್ದು ಫಸ್ಟ್ ಬೇಸ್ ನೋಡೋಣಂತ. ನಿಮ್ ಕಡೆ ಬರೇ 3 ಕಾಯಿನ್ ಅದ. 3 ಕಾಯಿನ್ ಅದ, ನಿಮಗ್ ಒಂದೇ ಸಲ ವೇಟ್ ಯೂಸ್ ಮಾಡಿ ಯಾವ್ದು ವಜ್ಜದ ಅಂತ ತೆಗಿಬೇಕು. ಹೆಂಗ್ ಮಾಡ್ತೀರಿ? ಈಗ ದೀಪಾ ಎಕ್ಸ್ಪ್ಲೇನ್ ಮಾಡಿದ್ 8 ಕಾಯಿನ್, ಈಗ 3 ಕಾಯಿನ್ ಇದೆ, ಯಾರ ಎಕ್ಸ್ಪ್ಲೇನ್ ಮಾಡ್ರಿ. 3 ಕಾಯಿನ್ ಅದ ನಿಮ್ ಕಡೆ. ಅದ್ರಾಗ ಒಂದು ವಜ್ಜದ ಕೈ ಎತ್ರಿ. ವಿಕಾಸ್ ನೀ ಹೇಳ್ತೀಯನ? ಹಾ ರೀ. ಹಾ. 3 ಕಾಯಿನ್ ಇರ್ತಾವ್ರಿ. ಒಂದೊಂದ ಅವ ತಕಡಿದಾವಲ್ಲ ರೀ, ಹತ್ರ ಈ ಕಡೆ ಒಂದ್ ಇಡೋದ್ರಿ, ಈ ಕಡೆ ಒಂದ್ ಇಡೋದ್ರಿ. ಮತ್ ನಾವೊಂದ್ ಇಟ್ಕೋದ್ರಿ. ಆ ಸಮ ಬಂದ್ರ ನಮ್ ಕಡೆ ಇದ್ದಿದ್ದು ವಜ್ಜೆ ಅಂತ ತಿಳ್ಕೋದ್ರಿ. ಮತ್ತ ತಳ ಬಂದ್ರ ಯಾವ್ ತಳ ಬಂದಿರ್ತೈತ್ಲರಿ ಯಾವ್ದ್ ವಜ್ಜೆ ಅಂತ ತಿಳ್ಕೋದ್ರಿ. ಓಕೆ. ಸಮ ಬರ್ಲಿಲ್ಲ ಅಂದ್ರ ನಮ್ ಕೈಯಾಗಿದ್ದು ವಜ್ಜೆ ಅಂತ ತಿಳ್ಕೋದ್ರಿ. ಗೊತ್ತಾಯ್ತಲ್ಲ. ಸೊ ಟ್ರಿಕ್ ಅಂದ್ರೆ, ಮೇನ್ ಟ್ರಿಕ್ ಅಂದ್ರೆ ಎಲ್ಲಾ ಪ್ರಾಬ್ಲಮ್ ಒಂದು ಟ್ರಿಕ್ ಇರ್ತದ, ಅದನ್ನ ತಿಳ್ಕೊಳ್ರಿ ನೀವು. ಮೇನ್ ಟ್ರಿಕ್ ಏನಂದ್ರ, ಒಂದ್ ತಕಡಿಯಿಂದ 2 ಕಾಯಿನ್ ಬಗ್ಗೆ ಹೇಳ್ತದದು, ಬಟ್ 3ನೇ ಕಾಯಿನ್ ಬಗ್ಗೆನೂ ಹೇಳ್ತದ. ನಿಮ್ಗೆ ಮೊದ್ಲಿಂದ ಗೊತ್ತಿತ್ತಂದ್ರ ವೇಟ್ ಜಾಸ್ತಿ ಅದನೋ ಕಡಿಮೆ ಅದ ಅಂತ ಒಂದೇ ತಕಡಿಯಿಂದ 3 ಕಾಯಿನ್ ಅನ್ನು ಸಾಲ್ವ್ ಮಾಡ್ಬೋದು ನೀವು ಒಂದೇ ಸಲ ಯೂಸ್ ಮಾಡಿ. ಈಗ ಎಲ್ಲಾರು ಕೈ ಕೆಳಗ್ ಮಾಡ್ರಿ. ನಂಗೆ ಇನ್ನೊಂದು ಹೇಳ್ರಿ, ಚಾಟ್ ಒಳಗ್ ಬರ್ದು ಹೇಳ್ರಿ. 2 ಸಲ ತಕಡಿ ಯೂಸ್ ಮಾಡಿ ಎಷ್ಟು ಕಾಯಿನ್ ಹ್ಯಾಂಡಲ್ ಮಾಡ್ಬೋದು ನಾವು? ಅದ್ರಾಗ ಒಂದೇ ವಜ್ಜದ ಅಂತ ಗೊತ್ತದ ಅಂತ ತಿಳ್ಕೊರಿ. ನಮ್ಗೆ 8 ಮಾಡೋದು ಹೇಳಿದ್ಲು ಈಗ ದೀಪಾ ಹೇಳಿದ್ಲು. ಮ್ಯಾಕ್ಸಿಮಮ್ ಎಷ್ಟು ಕಾಯಿನ್ ಮಾಡ್ಬೋದು? 8ಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗ್ತದ? ಈಗ 1 ಸಲ ಯೂಸ್ ಮಾಡಿ 3 ಕಾಯಿನ್ ಹ್ಯಾಂಡಲ್ ಮಾಡಿದ್ರಿ, 2 ಸಲ ಯೂಸ್ ಮಾಡಿ ಎಷ್ಟು ಹ್ಯಾಂಡಲ್ ಮಾಡ್ಬೋದು ಹೇಳ್ರಿ? ಎಲ್ಲಾರು 8 ಹೇಳಿಗತ್ತೀರಿ, ಆದ್ರೆ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ರಿ ನೋಡೋಣ. 8ಕ್ಕಿಂತ ಜಾಸ್ತಿ ಮಾಡ್ಬೋದೇನ್ ನೋಡ್ರಿ. ಸೊ ಇನ್ನೊಮ್ಮೆ ಕ್ವೆಶನ್ ರಿಪೀಟ್ ಮಾಡ್ತೀನ. ಈಗ ನೀವು ವಿಕಾಸ್ ಎಕ್ಸ್ಪ್ಲೇನ್ ಮಾಡ್ದ 1 ಸಲ ಯೂಸ್ ಮಾಡಿ 3 ಕಾಯಿನ್ ಹ್ಯಾಂಡಲ್ ಮಾಡ್ಬೋದು. 3 ಒಳಗ 1 ವಜ್ಜ ಇತ್ತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ದೀಪಾ ಎಕ್ಸ್ಪ್ಲೇನ್ ಮಾಡಿದ್ಲು 2 ಸಲ ಕಾಯಿನ್ ಯೂಸ್ ಮಾಡಿ 8 ಕಾಯಿನ್ ಒಳಗೆ ತೆಗಿಬಹುದು ಯಾವ್ದು ವಜ್ಜದ ಅಂತ. ಈ ಕ್ವೆಶನ್ ಅಂದ್ರೆ 8ಕ್ಕಿಂತ ಜಾಸ್ತಿ ಹ್ಯಾಂಡಲ್ ಮಾಡ್ಬೋದು ಇಲ್ಲೋ? ಎಷ್ಟು ಹ್ಯಾಂಡಲ್ ಮಾಡ್ಬೋದು ನಾವು? ಓಕೆ, ಸಹನಾ 9 ಅಂತಂತಾಳ. ಮತ್ತೆ ಯಾರು ಏನು ಹೇಳ್ತೀರಿ ನೋಡೋಣ? ಟೈಪ್ ಮಾಡೋಣ ಚಾಟ್ ಒಳಗೆ.
ಓಕೆ, ಈಗ ಎಲ್ಲರೂ 9 ಹೇಳಿರ್ತಾರ. ಸಹನಾ ಎಕ್ಸ್ಪ್ಲೇನ್ ಮಾಡ್ತೇನೆ 9 ಹೆಂಗ್ ಮಾಡೋದಂತ. ಹಾ ರೀ. ಹಾ. ಫಸ್ಟ್ ರೀ ನಾವ್ರಿ 9 ಕಾಯಿನ್ ತಗೋದ್ರಿ. ಅದ್ರಾಗ್ರಿ ನಂಬರ್ ಒಂದ್ ಹಾಕೋಣಂತ 1 2 9 ತನಕ ಕಾಯಿನ್ ಮುಂದ. ಹಾ ರೀ. ಫಸ್ಟ್ ರೀ 1 2 3 ಒಂದ್ ಗುಂಪ್ ಮಾಡ್ಕೋದ್ರಿ. 4 5 6 ಒಂದ್ ಗುಂಪ್ ಮಾಡ್ಕೋದ್ರಿ. 7 8 9 ಒಂದ್ ಗುಂಪ್ ಮಾಡ್ಕೋದ್ರಿ. ಕರೆಕ್ಟ್. 3 ಗುಂಪ್ ಆಗ್ತಾವ್ರಿ. ಅದ್ರಾಗ್ರಿ 1 ರಿಂದ 3 ಒಂದ್ ಗುಂಪ್ ಇರ್ತೈತಲ್ರಿ, ಅದ್ನ ಈ ಸೈಡ್ ತಕ್ಕಡಿ ಒಳಗ್ ಹಾಕೋದ್ರಿ. ಮತ್ ಇನ್ನೊಂದ್ 4 ರಿಂದ 6 ಇರ್ತೈತಲ್ರಿ, ಅದ್ನ ಈ ಸೈಡ್ ಈ ಸೈಡ್ ತಕ್ಕಡಿಗ್ ಹಾಕೋದ್ರಿ. ಅವೆರಡು ಒಳಗ್ ಯಾವ್ದ್ ಕೆಳಗ್ ಹೋಗ್ತೈತಲ್ರಿ, ಅವ್ 3 ಕಾಯಿನ್ ತಗೋದ್ರಿ. ಆಮೇಲೆ 1 ಕಾಯಿನ್ ಈ ಸೈಡ್ ಹಾಕೋದ್ರಿ, 1 ಕಾಯಿನ್ ಈ ಸೈಡ್ ಹಾಕೋದ್ರಿ. ಆಮೇಲೆ ನಮ್ ಕಡೆ ಅದ್ರಾಗ ಯಾವ್ದ್ ಕೆಳಗ್ ಹೋಗ್ತೈತಲ್ರಿ, ಅದ ವಜ್ಜೆ ಐತಂತ ಅರ್ಥ ರೀ. ವಜ್ಜೆ ಐತಂತ ಅರ್ಥ. ಕರೆಕ್ಟ್ ಕರೆಕ್ಟ್. ಆಮೇಲೆ ಸಮ ಬಂದ್ರೆ ಏನ್ ಮಾಡೋದು? 1 2 3 ಮತ್ತು 4 5 6 ಸಮ ಬಂದ್ರೆ ಏನ್ ಮಾಡೋದು? ಅವೆರಡು ಸಮ ಬಂದು ಅಂದ್ರಿ ಇನ್ನೊಂದ್ ಗುಂಪ್ ಮಾಡಿರ್ತೇವಲ್ರಿ ನಾವ್ರಿ 6 7 8 9 ರೀ. ಅದ್ರಾಗಿನು ಒಂದೊಂದ್ ಇಡೋದ್ರಿ, ಮತ್ತ ಒಂದ್ ನಮ್ ಕೈಯಾಗ ಇಟ್ಕೋದ್ರಿ. ಕರೆಕ್ಟ್ ಕರೆಕ್ಟ್. ಯಾರಿಗೆ ತಿಳಿದಿಲ್ಲ ಅವ್ರ ಕೈ ಐತ್ರಿ. ಓಕೆ ಓಕೆ, 3 ಮಂದಿ ತಿಳಿದ. ವಿಕಾಸ್ ಏನ್ ತಿಳಿದಿಲ್ಲ ನಿಂಗ? ಈ ಕಡೆ 3 ಈ ಕಡೆ 3 ಹಾಕ್ತಾರ್ರಿ. 9 ಮಾಡ್ಕೋದ್ರಿ, ನಾವ್ 3 ಇಟ್ಕೋದ್ರಿ. ಆಮೇಲೆ ಹತ್ರ 3 ಹಾಕ್ತಾರ್ರಿ. ಮತ್ತ ಸಮ ಬಂದ್ರೆ ಏನ್ ಮಾಡೋದ್ರಿ? 1 2 3 ಲೆಫ್ಟ್ ಒಳಗ್ ಇಟ್ಟು 4 5 6 ರೈಟ್ ಒಳಗ್ ಇಟ್ರ ಸಮ ಬಂದ್ರೆ ಏನ್ ಮಾಡೋದು ಅಂತ ಯಾರು ಹೇಳ್ತೀರಿ? ನಾ ಹೇಳ್ತೇನ್ರಿ. ಹೇಳ ಅಪೂರ್ವ, ಹೇಳು. ಫಸ್ಟ್ ರೀ 1 ರಿಂದ 3 ರೀ, 4 ರಿಂದ 6 ರೀ, 7 ರಿಂದ 8 9 ರೀ ಒಂದ್ ಗುಂಪ್ ಮಾಡ್ಕೋದ್ರಿ. 3 ಗುಂಪ್ ಅದುರಿ. 1 ರಿಂದ 3 ರೀ, ಮತ್ರಿ 4 ರಿಂದ 6 ರೀ, ಲೆಫ್ಟ್ ರೈಟ್ ಹಾಕೋದ್ರಿ. ಓಕೆ. ಅವೆರಡು ಸಮ ಬಂತು ಅಂದ್ರ ರೀ 7 ರಿಂದ 9 ಇರ್ತಾವಲ್ರಿ, ಅದ್ರೊಳಗ ಏನು ಪ್ರಾಬ್ಲಮ್ ಐತಂತ್ರಿ. ಕರೆಕ್ಟ್ ಕರೆಕ್ಟ್. ಆ 7 ರಿಂದ 9 ಒಳಗಿನ 7 8 ಒಂದ್ ನಿಮಿಷ ಪೂರ್ವ, 1 ನಿಮಿಷ. ಸೊ ವಿಕಾಸ್ ಗೊತ್ತೈತಿ ನಿಂಗ? ಹಾ ರೀ, ಗೊತ್ತಾತ್ರಿ. ನಾ ಥಿಂಕ್ ಮಾಡೇನ್ರಿ, ಗೊತ್ತಾತ್ರಿ. ಅದೇ. ಸೊ ಈಗ ಟ್ರಿಕ್ ಅಂದ್ರ 1 2 3 ಲೆಫ್ಟಿಗೆ ಹಾಕ್ದಿ, 4 5 6 ರೈಟಿಗೆ ಹಾಕ್ದಿ. ಇದ್ರೊಳಗೆ ಯಾವ್ದಾದ್ರು ವಜ್ಜಿದ್ರೆ ನಿಂಗೆ ಗೊತ್ತಾಗ್ತದೆ ಯಾವ 3 ಒಳಗೆ ಪ್ರಾಬ್ಲಮ್ ಅದ ಅಂತ. 2 ಸಮ ಬಂದ್ರ 3ನೇದ್ರೊಳಗೆ ಪ್ರಾಬ್ಲಮ್ ಅದ ಅಂತ ಗೊತ್ತಾಗ್ತದೆ. ಯಾರೋ 10 ಅಂತ ಬರ್ದಾರ, ಮಿಸ್ಟೇಕು ಏನು? ನಾ ಹೇಳ್ತೇನ್ರಿ 10 ಹೇಳಪ್ಪ. ಫಸ್ಟ್ ರೀ 1 ರಿಂದ 3 ಒಂದ್ ಗುಂಪ್ ಮಾಡ್ಕೊಳೋದ್ರಿ. ಓಕೆ. ಆಮ್ತ 4 5 6 1 7 8 9 ಒಂದ್ ಗುಂಪ್ ಮಾಡ್ಕೊಳೋದ್ರಿ. ಓಕೆ. ಆಮ್ತ ಉಳ್ದಿದ್ ಅದನ್ನ ಸೈಡ್ ಇಟ್ಕೊಳೋದ್ರಿ. ಸೊ 4 ಗುಂಪು ಆಯ್ತು ನಿಂದು. 3 ಗುಂಪು, 1 ಗುಂಪು. ಹಾ ರೀ. ಓಕೆ. ಆಮೇಲೆ 3 ಮತ್ತು 3 ತಕಡಿ ಹಾಕಿ ನೋಡೋದ್ರಿ. ಓಕೆ. ಅದೇನ್ರಿ ಸಮ ಬತ್ತಂದ್ರ ರೀ ನಮಗ 3 ಒಳಗ ಇದಕ್ಕ 1 ಒಳಗ ಪ್ರಾಬ್ಲಮ್ ಐತಿ ತಿಳಿತೈತ್ರಿ. ಅಂದ್ರ ಕಾಯಿನ್ ನಂಬರ್ 7 ರಿಂದ 10 ಒಳಗ ಪ್ರಾಬ್ಲಮ್ ಅದ ಅಂತ ಗೊತ್ತಾಗ್ತದೆ. ಹಾ ರೀ. ಓಕೆ, ಮುಂದೇನ್ ಮಾಡೋದು? ಆಮೇಲೆ ತರಿ ನಾವ್ 3 ಚೆಕ್ ಮಾಡೋದ್ರಿ. 1 ಈಚೆಗಡೆ 1 ಆಚೆಗಡೆ ಚೆಕ್ ಮಾಡೋದ್ರಿ. ಓಕೆ. 1 ಕೈಯಲ್ಲಿ ಇಟ್ಕೊಳೋದ್ರಿ. ಅದೇನ್ರಿ ಸಮ ಬತ್ತಂದ್ರ ರೀ ನಮ್ ಕೈಯಾಗಿದೆ ಅದ ವಜ್ಜೈತ್ ಅಂತ ತಿಳಿತೈತಿ. ಇಲ್ಲ ಇಲ್ಲ ಇಲ್ಲ, ಪ್ರಾಬ್ಲಮ್ ಏನಾಗ್ತದೆ ಗೊತ್ತೇನ ಇಲ್ಲಿ? ಹಾ ರೀ. ಆ ಕೇಸ್ ನೋಡಂತ. 1 2 3 ಲೆಫ್ಟಿಗೆ ಹಾಕ್ದಿ, 4 5 6 ರೈಟಿಗೆ ಹಾಕ್ದಿ. ಓಕೆ, ಸಮ ಬಂತದು. ಸೊ ಸಮ ಬಂತಂದ್ರ 1 ರಿಂದ 2 6 ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ತೆಗಿಯೋದು ಅದನ್ನ. ಈಗ 7 8 9 ಒಂದು ಗ್ರೂಪ್ ಅದ, 10 ಒಂದು ಗುಂಪ್ ಅದ. ಈಗ 7 8 ಹಾಕ್ದೀನಿ ತಕಡಿ ಒಳಗ, ಅದನ್ನು ಸಮ ಬಂತಂದ್ರ ಈ ಪ್ರಾಬ್ಲಮ್ 9 ಇರ್ಬೋದು, 10 ಇರ್ಬೋದು. ಹೆಂಗ್ ಗೊತ್ತಾಗ್ತದೆ ನಮಗೆ? ತಿಳಿತಲ್ಲ? ಸೊ ಈ ಐಡಿಯಾ ಯೂಸ್ ಮಾಡಿ 9ಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ 2 ಸಲ ತೂಕ ಯೂಸ್ ಮಾಡಿದ್ರ ಬರೇ 9 ಕಾಯಿನ್ ಒಳಗೆ ಅಷ್ಟೇ ತೆಗಿಬಹುದು ನಾವು. 10 11 ಎಲ್ಲ ಆಗುದಿಲ್ಲ.
ಈಗ ಒಂದು ಲಾಸ್ಟ್ ಕ್ವೆಶನ್ ಈ ಟಾಪಿಕ್ ಮೇಲೆ 3 ಸಲ ಯೂಸ್ ಮಾಡಿ ಎಷ್ಟು ಕಾಯಿನ್ ಒಳಗೆ ತೆಗಿಬಹುದು ನಾವು ಚಾಟ್ ಒಳಗೆ ಬರೀರಿ ನೋಡೋಣ 3 ಸಲ ನಾವು ತಕಡಿ ಯೂಸ್ ಮಾಡ್ಬೋದು ಈ ಐಡಿಯಾ ಯೂಸ್ ಮಾಡ್ಕೊಂಡು ಎಷ್ಟು ಕಾಯಿನ್ ಹ್ಯಾಂಡಲ್ ಮಾಡ್ಬೋದು ನಾವು 2 ಸಲ ಯೂಸ್ ಮಾಡಿ 9 ಹ್ಯಾಂಡಲ್ ಮಾಡ್ಬೋದು ಅಂತ ನೋಡಿದ್ವಿ ನಾವು ಈಗ 3 ಸಲ ಯೂಸ್ ಮಾಡಿ ಎಷ್ಟು ಮಾಡ್ತೀರಿ 10 ಅನ್ಲಿಕತ್ತಾರ ನೋಡ್ರಿ ವಿಚಾರ ಮಾಡ್ರಿ ಇನ್ನೂ ಜಾಸ್ತಿ ಮಾಡ್ಬೋದೇನಂತ 11 ಆಯ್ತು ಇನ್ನು ನೋಡ್ರಿ ಇನ್ನೂ ಜಾಸ್ತಿ ಮಾಡ್ಬೋದು ಸ್ವಲ್ಪ ವಿಚಾರ ಮಾಡ್ರಿ ಬೇಕಿದ್ರೆ ಪೇಪರ್ ಪೆನ್ ತಗೊಂಡು ಯೂಸ್ ಮಾಡಿ ನೋಡ್ರಿ 18 ಮುಟ್ತರೇನು ಇಲ್ಲ 18ಕ್ಕಿಂತ ಜಾಸ್ತಿ ಮಾಡ್ಬೋದು ವಿಚಾರ ಮಾಡ್ರಿ ಸ್ವಲ್ಪ ಒಂದ್ 2 ನಿಮಿಷ ಕೊಂಡು ವಿಚಾರ ಮಾಡ್ರಿ ಪೇಪರ್ ಪೆನ್ ಯೂಸ್ ಮಾಡ್ಕೊಂಡು ನೋಡ್ರಿ ನೀವೇ ವಿಚಾರ ಮಾಡ್ರಿ 1 ಸಲ ಯೂಸ್ ಮಾಡಿ 3 ಕಾಯಿನ್ ಹ್ಯಾಂಡಲ್ ಮಾಡಬಹುದು 2 ಸಲ ಮಾಡಿ 9 ಮಾಡಬಹುದು 3 ಸಲ ಎಷ್ಟಾಗಬಹುದು ನೋಡ್ರಿ ಸರ್ 21 ರೀ 21 27 ಭಾಷ್ ನಂಬರ್ ಇಲ್ಲಿ ನೀವು ಟೈಪ್ ಮಾಡ್ಕೋತ ಹೋಗ್ರಿ ಚಾಟ್ ಒಳಗೆ ನಾನು ನೋಡ್ತೀನಿ 32 16 21 27 ಓಕೆ ಬಹಳ ಮಂದಿ 27 ಹೇಳಿಕತ್ರಿ ಈಗ ಪಲ್ಲವಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು 9 ಯೂಸ್ ಮಾಡಿ 27 ಯೂಸ್ ಮಾಡಿ 27 ಕಾಯಿನ್ ಒಳಗೆ 3 ಸಲ ಯೂಸ್ ಮಾಡಿ ಹೆಂಗ್ ಮಾಡೋದು ಅಂತ 9 ಗುಂಪ್ ಮಾಡ್ಕೋದ್ರಿ ಹಾ ಅದ್ರೊಳಗ್ರಿ ಫಸ್ಟ್ 2 ಗುಂಪ್ ತಗೊಳೋದ್ರಿ ಅದ್ರೊಳಗ್ರಿ ಅವೆರಡು ಸಮ ಬಂದು ಅಂದ್ರಿ 9 3ನೇ ಗುಂಪೊಳಗ್ ಪ್ರಾಬ್ಲಮ್ ಐತಂತ್ರಿ ಕರೆಕ್ಟ್ ಅವೆರಡು ಸಮ ಬರ್ಲಿಲ್ಲ ಅಂದ್ರಿ ಫಸ್ಟ್ ಅದ್ರೊಳಗ್ ಯಾವ್ದ್ ವಜ್ಜೆ ಬರ್ತೈತಲ್ರಿ ಅದನ್ ತಗೊಳೋದ್ರಿ ಅದ್ರೊಳಗ್ರಿ ಫಸ್ಟ್ ಈಗ ನಾವ್ ಮಾಡಿದ್ದು ಅಲ್ರಿ 9 ಹಂಗ ಮಾಡ್ರಿ ಯಾವ್ದ್ ವೇಟ್ ಐತಂತ ಗೊತ್ತಾಗ್ತೈತ್ರಿ ಕರೆಕ್ಟ್ ಸೊ ಅದು ಏನ್ ಟ್ರಿಕ್ ಅದ ಅಂದ್ರ ಈಗ ನಮ್ ಕಡೆ 3 ಗ್ರೂಪ್ ಅದ ಅಂತ ತಿಳ್ಕೊ 3 ಗ್ರೂಪ್ ಒಳಗ ಸೇಮ್ ಕಾಯಿನ್ ಅದ ಎಷ್ಟು ಕಾಯಿನ್ ಅದ ಅದೇನು ಮ್ಯಾಟರ್ ಮಾಡೋದಿಲ್ಲ 3 ಗ್ರೂಪ್ ಅದ ನಮ್ ಕಡೆ ಫಸ್ಟ್ ಮತ್ ಸೆಕೆಂಡ್ ಗ್ರೂಪ್ ನಾವು ತಕಡಿ ಒಳಗೆ ಹಾಕ್ತಿವಿ ಸಮ ಬಂದ್ರೆ ಏನ್ ಮಾಡೋದು ನಮ್ಗೆ ಏನ್ ಗೊತ್ತಾಗ್ತದ ಥರ್ಡ್ ಗ್ರೂಪ್ ಒಳಗೆ ಪ್ರಾಬ್ಲಮ್ ಅದಂತ ಗೊತ್ತಾಗ್ತದ ಸಮ ಬಂದ್ರ ಸಮ ಬರ್ಲಿಲ್ಲ ಅಂದ್ರ ಯಾವ ಗ್ರೂಪದ ಇದು ವೇಟ್ ಜಾಸ್ತಿ ಅದ ನೋಡ ಅದ್ರೊಳಗೆ ಪ್ರಾಬ್ಲಮ್ ಅದಂತ ಗೊತ್ತಾಗ್ತದೆ ಸೊ 1 ಸಲ ವೇಟ್ ಮಾಡಿ ನೀವು 1/3 ಏನಂತಾರ ಕನ್ನಡ ಒಳಗ ಒಂದು 3 ಪಟ್ಟು ಕಡಿಮೆ ಮಾಡ್ಬಿಡ್ಬೋದು ಎಲ್ಲಿ ನೀವು ಹುಡುಕ್ತಿರಲ್ಲ ಎಲ್ಲಿ ಪ್ರಾಬ್ಲಮ್ ನೋಡ್ತೀರಿ 27ರಿಂದ 9ಕ್ಕೆ ತರಬಹುದು 9ರಿಂದ 3 ತರಬಹುದು 3ರಿಂದ 1 ತಗೊಂಡ್ ಬರ್ಬೋದು ಗೊತ್ತಾಯ್ತ್ರಿ ಓಕೆ ಗೊತ್ತಾಯ್ತು ಅಂದ್ರೆ ಅಶ್ವಿನಿ ನೀ ಎಕ್ಸ್ಪ್ಲೇನ್ ಮಾಡಿ ನೋಡಿ ಈಗ ಹೆಂಗ್ ಮಾಡೋದಂತ 27 ಕಾಯಿನ್ ಇದು 9 3 ಗ್ರೂಪ್ ಮಾಡ್ಕೋದ್ರಿ ಆ ಗ್ರೂಪ್ ಒಳಗ್ರಿ 1ನೇದು 2ನೇ ಗ್ರೂಪ್ ತಕಡಿ ಒಳಗ್ ಹಾಕೋದ್ರಿ ಅದ್ ಸಮ ಬಂತು ಇದು ಇನ್ನೊಂದ್ ಗ್ರೂಪ್ ಐತ್ಲ ರೀ ಆ ಗ್ರೂಪ್ ಒಳಗ ನಮ್ದು ಪ್ರಾಬ್ಲಮ್ ಐತಂತ ತಿಳ್ಕೋದ್ರಿ ಆಮೇಲೆ ಇವು ಸಮ ಬರ್ಲಿಲ್ಲ ಒಂದ್ ತಳಗ್ ಹೋಯ್ತು ಅಂದ್ರೆ ಆ ತಳಗ್ ಹೋಗಿದ್ರೊಳಗ ಪ್ರಾಬ್ಲಮ್ ಇದೆ ಅಂತ ತಿಳ್ಕೋದ್ ಸರ್ ಆಮೇಲೆ ಅದ್ರೊಳಗೆ 3 ಗ್ರೂಪ್ ಮಾಡೋದ್ ಸರ್ 9ರೊಳಗೆ ಸೊ ಈಗ 27ರಿಂದ 9ಕ್ಕೆ ಬಂದಿ ಒಂದೇ ಸಲ ತೂಕ ಯೂಸ್ ಮಾಡಿ ಹೌದಿಲ್ಲ ಹಾ ಸೊ ಈಗ 9ರಿಂದ 1 ಸಲ ತೂಕ ಯೂಸ್ ಮಾಡಿ ಎಲ್ಲಿ ತನಕ ಹೋಗ್ತೀವಿ ಇದು 3 ಗ್ರೂಪ್ ಮಾಡ್ಕೋದ್ ಸರ್ 3 ಅದನ್ನ ತಕಡಿ ಒಳಗ್ ಹಾಕೋದ್ ಸರ್ ಆಮೇಲೆ ಅದು ಅದ್ರೊಳಗೆ ಯಾವ್ದ್ ಸಮ ಬಂತು ಇದು ಇನ್ನೊಂದ್ ಗ್ರೂಪ್ ಇದೆ ಅಲ್ಲ ಅದ್ರೊಳಗೆ ಪ್ರಾಬ್ಲಮ್ ಇದೆ ಅಂತ ತಿಳ್ಕೋದ್ ಸರ್ ಆಮೇಲೆ ಅವ್ ಸಮ ಬರ್ಲಿಲ್ಲ ಅಂದ್ರೆ ಅದು ತಳಗ್ ಬಂದಿರ್ತದಲ್ಲ ಅದ್ರೊಳಗ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೋದ್ ಸರ್ ಆ 3ಅನ್ನ ಒಂದೊಂದ್ ತಕಡಿ ಒಳಗ್ ಹಾಕೋದ್ ಸರ್ ಒಂದ್ ಹಿಡ್ಕೊಳ್ಳೋದು ಕೈಯಲ್ಲಿ ಹಿಡ್ಕೊಳ್ಳೋದು ಅದ ಸಮ ಬಂತಂದ್ರ ನಮ್ ಕೈಯಲ್ಲಿರೋದು ನಮ್ ಪ್ರಾಬ್ಲಮ್ ಅಂತ ತಿಳ್ಕೋದ್ ಸರ್ ಇಲ್ದಿದ್ರೆ ಅದು ಸಮ ಬರ್ಲಿಲ್ಲ ಅಂದ್ರೆ ಯಾವ್ದಕ್ಕೆ ಹೋಗ್ತದಲ್ಲ ಅದ್ ನಮ್ ಪ್ರಾಬ್ಲಮ್ ಕಾಯಿನ್ ಅಂತ ಕರೆಕ್ಟ್ ವೆರಿ ಗುಡ್ ಸೊ ಈಗ ಏನ್ ನೋಡಿದ್ರಂದ್ರ 27 ಕಾಯಿನ್ ಅವ 1 ಸಲ ಯೂಸ್ ಮಾಡಿ 27ರಿಂದ ಡೈರೆಕ್ಟ್ 9ಕ್ಕೆ ಹೋಗ್ಬೋದು ನೀವು
ಆ 9ರೊಳಗೆ ಪ್ರಾಬ್ಲಮ್ ಅದ ಅಂತ ಗೊತ್ತಾಗ್ತದೆ. 9ರೊಳಗ ಒಂದೇ ಸಲ ಯೂಸ್ ಮಾಡಿ 9ರಿಂದ 3ಕ್ಕೆ ಹೋಗ್ಬೋದು ಡೈರೆಕ್ಟ್. ಆಮೇಲೆ ಇನ್ನೂ ಒಂದ್ಸಲ ಯೂಸ್ ಮಾಡಿ 3ರಿಂದ 1ಕ್ಕೆ ಹೋಗ್ಬೋದು ಡೈರೆಕ್ಟ್. ಓಕೆ, ಈಗ ಒಂದ್ ಲಾಸ್ಟ್ ಕ್ವೆಶನ್ ಇದ್ರೊಳಗ 4 ಸಲ ಯೂಸ್ ಮಾಡಿ ಎಷ್ಟು ಕಾಯಿನ್ ಯೂಸ್ ಮಾಡ್ಬೋದು? ಚಾಟ್ ಒಳಗೆ ಬರೀರಿ ನೋಡೋಣ. 36, 81, 36 ಬರೋದವ್ರು ವಿಚಾರ ಮಾಡ್ರಿ, ಇನ್ನೂ ಜಾಸ್ತಿ ಮಾಡ್ಬೋದು. ಸರ್ 81. 81. ಓಕೆ, ಬಹಳ ಮಂದಿ 81 ಹೇಳಿಕತ್ತಾರ. ಒಬ್ರು 81 ಹೇಳಿದ್ಮೇಲೆ ಬಹಳ ಮಂದಿ 81 ಹೇಳಿಕತ್ತಾರ. ನೀವು ಇದು ನೋಡ್ರಿ, ವಿಚಾರ ಮಾಡ್ರಿ ಮನ್ಯಾಗ. 81 ಬರ್ಬೇಕು. 81 ಕರೆಕ್ಟ್ ಆನ್ಸರ್. ಓಕೆ ಓಕೆ, ಈಗ ಒಂದ್ ಕೆಲಸ ಮಾಡೋಣಂತ. ನಿಮ್ಗ ಮೊದಲನೇ ದಿವಸ ರವಿ ಸರ್ ಒಂದ್ ಪ್ರಾಬ್ಲಮ್ ಕೊಟ್ಟಿದ್ರು, ಅದ್ರ ಬಗ್ಗೆ ಒಂದು 10-15 ನಿಮಿಷ ಡಿಸ್ಕಸ್ ಮಾಡೋಣಂತ. ಅದಾದ್ಮೇಲೆ ಲಾಸ್ಟ್ ಒಂದ್ 15 ನಿಮಿಷ ಬೇರೆ ಪ್ರಾಬ್ಲಮ್ ಅದ, ಅದನ್ನ ಮಾಡೋಣಂತ. ಈಗ ರವಿ ಸರ್ ಪ್ರಾಬ್ಲಮ್ ಕೊಟ್ಟಿದ್ರು, ಒಂದು ಮನುಷ್ಯ ರಾಕ್ಷಸ ಕ್ರಾಸ್ ಮಾಡೋದು. ಮೊದ್ಲ ಪ್ರಾಬ್ಲಮ್ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಿ? ಕೈ ಹತ್ರ ನೋಡೋಣ. ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋದು, ಆನ್ಸರ್ ಬೇಡ. ಖುಷಿ, ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನ? ಹಾ ರೀ, ಅಲ್ಲಿ ಒಂದ್ರಿ ನದಿ ಇರ್ತೈತ್ರಿ. ಒಂದ್ ಸೈಡ್ ರೀ 3 ಮನುಷ್ಯರಿ ಮತ್ರಿ 3 ರಾಕ್ಷಸರು ಇರ್ತಾರ್ರಿ. ಓಕೆ, ಅವ್ರ ರಾಕ್ಷಸರ ಮತ್ರಿ ಮನುಷ್ಯರ ರೀ ಇನ್ನೊಂದ್ ದಡಕ್ ಹೋಗ್ಬೇಕಾಗಿರ್ತೈತ್ರಿ. ಅವು ಬೋಟಿಂದ ಕೆಪಾಸಿಟಿ ಬರೀರಿ 2 ಜನದ್ ಹೋಗೋದಿರ್ತೈತ್ರಿ. ರಾಕ್ಷಸರ ಸಂಖ್ಯೆ ಹೆಚ್ಚಾಗ್ರಿ ಮನುಷ್ಯರ ಸಂಖ್ಯೆ ಹೆಚ್ಚ ಆಗ್ಬಾರ್ದಿರ್ತೈತ್ರಿ. ರಾಕ್ಷಸರ ಸಂಖ್ಯೆ ಜಾಸ್ತಿ ಆದ್ರ ಅವ್ರ ರಾಕ್ಷಸ ತಿಂದ್ಬಿಡ್ತಾರ ಮನುಷ್ಯ. ಹಾ ರೀ. ಓಕೆ, ಅವ್ ಎರಡು ಈಕ್ವಲ್ ಇದ್ರಿ ಏನ್ ಇದನ್ನಿಲ್ರಿ, ಪ್ರಾಬ್ಲಮ್ ರೀ. ಓಕೆ, ಹಾ ರೀ. ಸೊ ಮೂರು ಮನುಷ್ಯರು, 3 ರಾಕ್ಷಸರು, ಒಂದು ಬೋಟ್ ಅದ, ಒಂದು ದೋಣಿ ಅದ ನಿಮ್ ಕಡೆ. ಅದ್ರಾಗ ಇಬ್ರೇ ಕೂಡ್ಬೋದು. ಈಗ ಹೆಂಗ ಎಲ್ಲರೂ ಆ ಸೈಡಿಗೆ ಹೋಗ್ತಾರಂತ ಇದು ಮಾಡೋದು. ಕಾವೇರಿ ಚವಾಣ್, ನೀ ಹೇಳ್ತೇನ? ಹಾ ರೀ. ಹಾ ಹೇಳ. ಸರ್ ಫಸ್ಟ್ ಇಬ್ರು ಮಾನ್ಸ್ಟರ್ಸ್ ಹೋಗ್ತಾರ್ರಿ. ಮಾನ್ಸ್ಟರ್ಸ್ ಹೋಗ್ತಾರ. ಓಕೆ, ಮುಂದ ಮಾನ್ಸ್ಟರ್ ರೀ ರಿಪೀಟ್ ಬಂದ್ರಿ ಒಬ್ಬ ಮನುಷ್ಯನ್ ಕರ್ಕೊಂಡ್ ಹೋಗ್ತಾನ. ಮತ್ ಪ್ರಾಬ್ಲಮ್ ಆಗ್ತದಲ್ಲ. ಸೊ ಇಬ್ರು ಮಾನ್ಸ್ಟರ್ ಈ ಸೈಡ್ ಬಂದ್ರು, ಅದ್ರಾಗ ಒಬ್ಬ ವಾಪಸ್ ತಗೊಂಡ್ ಹೋದ ಬೋಟ್. ಮತ್ ಅವ್ರ ಮನುಷ್ಯಾಗ ತಗೊಂಡ್ ಬಂದ್ರ ಇಬ್ರು ಮಾನ್ಸ್ಟರ್ ಮತ್ ಒಬ್ಬ ಮನುಷ್ಯ ಆಗ್ತಾನಲ್ಲ. ಓಕೆ, ಸರಿ, ನಾ ಪ್ರಜ್ಞೆ ಹೇಳ್ತೇನ್ರಿ. ಹಾ ಹೇಳ. ಸರಿ, ಫಸ್ಟ್ ಒಬ್ಬ ರಾಕ್ಷಸ. ಆಮೇಲೆ ಒಂದ್ ನಿಮಿಷ ಪ್ರಜ್ಞೆ, ಸ್ಲೋ ಹೋಗು. ಆಮೇಲೆ ಪ್ರತಿ ಸ್ಟೆಪ್ ಆದ್ಮೇಲೆ ಎಷ್ಟ್ ರಾಕ್ಷಸ ಎಷ್ಟ್ ಮನುಷ್ಯ ಸೈಡ್, ಒಂದ್ ಸೈಡ್ ಒಳಗಿದಾರ ಇನ್ನೊಂದ್ ಸೈಡ್ ಒಳಗಿದಾರ ಹೇಳ್ಕೋತ ಹೋಗ. ಹಾ ರೀ. ಓಕೆ, ಫಸ್ಟ್ ರೀ ಒಬ್ಬ ಮನುಷ್ಯ ಒಬ್ಬ ರಾಕ್ಷಸ ರೈಟ್ ಈ ಕಡೆ ಲೆಫ್ಟ್ ರೈಟ್ ಅಂತ ಹೇಳ್ತೇನ್ರಿ. ರೈಟ್ ಸೈಡ್ ಹೋಗ್ತಾರ್ರಿ. ಆಮೇಲೆ ಒಬ್ಬ ಮನುಷ್ಯ ವಾಪಸ್ ಬರ್ತಾರ್ರಿ ಈ ಕಡೆ. ಓಕೆ, ಸೊ ಈ ಸೈಡ್ ಈಗ 3 ಮನುಷ್ಯ, 2 ರಾಕ್ಷಸ ಆದ್ರು, ಆ ಸೈಡ್ 1 ರಾಕ್ಷಸ, ಒಬ್ಬ ರಾಕ್ಷಸ ಆದ್ರಿ. ಆಮೇಲೆ 2 ರಾಕ್ಷಸರ ಆ ಸೈಡ್ ಹೋಗ್ತಾರ್ರಿ. ಆಮೇಲೆ ಆ ಕಡೆ 3 ಮಂದಿ, ಹಾ ರೀ, ಆ ಕಡೆ 3 ಮಂದಿ ರಾಕ್ಷಸರ ಹಾಕಾರಿ, ಈ ಕಡೆ 3 ಮಂದಿ ಮನುಷ್ಯರ ಹಾಕಾರಿ. ಓಕೆ, ಆಮೇಲೆ ಒಬ್ಬ ರಾಕ್ಷಸ ಈ ಸೈಡ್ ಬರ್ತಾನ್ರಿ. ಓಕೆ, ಈ ಕಡೆ ಒಬ್ಬ ರಾಕ್ಷಸ 3 ಮಂದಿ ಮನುಷ್ಯರ ಹಾಕಾರಿ, ಈ ಕಡೆ 2 ರಾಕ್ಷಸರ ಹಾಕಾರಿ. ಆಮೇಲೆ 2 ಮನುಷ್ಯರ ಈ ಕಡೆ ಹೋಗ್ತಾರಿ. ಈ ಕಡೆ 2 ರಾಕ್ಷಸರ 2 ಮನುಷ್ಯರ ಹಾಕಾರಿ, ಈ ಕಡೆ ಒಬ್ಬ ರಾಕ್ಷಸ ಒಬ್ಬ ಮನುಷ್ಯ ಹಾಕಾನ್ರಿ. ಕರೆಕ್ಟ್. ಆಮೇಲೆ ಮತ್ ಒಬ್ಬ ರಾಕ್ಷಸ ಒಬ್ಬ ಮನುಷ್ಯ ಮತ್ ರಿಟರ್ನ್ ಬರ್ತಾರ್ರಿ. ಆಮೇಲೆ ಈ ಕಡೆ ಹಾ ರೀ, ರಿಟರ್ನ್ ಬರ್ತಾರ್ರಿ. ಇಲ್ಲ ವಾಪಸ್ ಒಬ್ಬ ರಾಕ್ಷಸ ಮನುಷ್ಯ ಬಂದ್ರ ಮನುಷ್ಯ ತಿನ್ಬಿಡ್ತಾರಲ್ಲ ಅವ್ರು. ಸರಿ, ಇಲ್ಲಿ 2 ರಾಕ್ಷಸರು 2 ಮನುಷ್ಯರ ಆಗಿರ್ತಾರ್ರಿ. ಓಕೆ, ಹಾ ಓಕೆ. ಸೊ ಈ ಸೈಡ್ ಒಬ್ಬ ರಾಕ್ಷಸ ಒಬ್ಬ ಮನುಷ್ಯ, ಆ ಸೈಡ್ 2 ರಾಕ್ಷಸ 2 ಮನುಷ್ಯ ಆಗಿರ್ತಾರ. ಹಾ ರೀ. ಯಾರು ವಾಪಸ್ ಬರ್ತಾರ ಈಗ? ಒಬ್ಬ ಮನುಷ್ಯ ಒಬ್ಬ ರಾಕ್ಷಸ ವಾಪಸ್ ಬರ್ತಾನ. ಹಾ ರೀ, ವಾಪಸ್ ಬರ್ತಾರ್ರಿ. ಓಕೆ, ಆಮೇಲೆ ಈ ಸೈಡ್ 2 ರಾಕ್ಷಸರ 2 ಮನುಷ್ಯರ ಹಾಕಾರಿ.
ಆಮೇಲೆ ಇಬ್ರು ಮನುಷ್ಯರ ಈ ಸೈಡ್ ಹೋಗ್ತಾರಿ ಈಗ. ಆಮೇಲೆ ಈ ಕಡೆ 3 ಜನ ಮನುಷ್ಯರ ಒಬ್ಬ ರಾಕ್ಷಸ ಹಾಕಾರಿ, ಈ ಸೈಡ್ ಇಬ್ರು ರಾಕ್ಷಸರು ಉಳ್ದಿರ್ತಾರಿ. ಕರೆಕ್ಟ್. ಅವಾಗ ಒಬ್ಬ ರಾಕ್ಷಸ ಉಳ್ದಿರ್ತಾನಲ್ರಿ, ಅವ್ನ್ ಬೋಟ್ ತಗೊಂಡ್ ವಾಪಸ್ ರಿಟರ್ನ್ ಬರ್ತಾನ್ರಿ. ಆಮೇಲೆ ಒಬ್ಬ ರಾಕ್ಷಸನ್ ಕರ್ಕೊಂಡ್ ಈ ಸೈಡ್ ಬರ್ತಾನ್ರಿ. ಅವಾಗ ಇಬ್ರು ರಾಕ್ಷಸರ 3 ಮಂದಿ ಮನುಷ್ಯರ ಹಾಕಾರಿ. ಆಮೇಲೆ ಇನ್ನೊಬ್ಬ ಉಳ್ದಿರ್ತಾನ, ಇನ್ನೊಬ್ಬ ರಾಕ್ಷಸ ಅವ್ನ್ ಕರ್ಕೊಂಡ್ ಬರ್ತಾರಿ. ಆಮೇಲೆ 3 ಮಂದಿ ಈಕ್ವಲ್ ಹಾಕಾರಿ. ಕರೆಕ್ಟ್ ಕರೆಕ್ಟ್. ಇನ್ನು ಒಬ್ರು ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಲಾಸ್ಟ್ ಟೈಮ್ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಿ? ದೀಪಾ ನೀ ಮಾಡ್ತೀವಿ ಎಕ್ಸ್ಪ್ಲೇನ್ ಒಂದ್ ಲಾಸ್ಟ್ ಸಲ? ಒಂದ್ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ಬಿಡು. ಮೊದಲ್ರಿ ಒಬ್ಬ ಮನುಷ್ಯ ಮತ್ರಿ ಒಬ್ಬ ರಾಕ್ಷಸ ಹೋಗ್ತಾರ್ರಿ. ಮತ್ ವಾಪಸ್ ರೀ ಮನುಷ್ಯ ಬರ್ತಾನ್ರಿ. ಓಕೆ. ಆಮೇಲೆ 2ನೇ ಸಲ ರೀ ಇಬ್ರು ರಾಕ್ಷಸರು ಹೋಗ್ತಾರ್ರಿ. ಆಮೇಲ್ರಿ ಆ ಕಡೆ 3 ಜನ ರಾಕ್ಷಸರಿ ಮತ್ ಈ ಕಡೆ 3 ಜನ ಮನುಷ್ಯರ್ ಆಗ್ತಾರ್ರಿ. ಆಮೇಲೆ ಆ ಕಡೆಯಿಂದ ವಾಪಸ್ ರೀ ರಾಕ್ಷಸ ಬರ್ತಾನ್ರಿ. ಓಕೆ. ಆಮೇಲ್ರಿ ಈ ಕಡೆಯಿಂದ ಇಬ್ರು ಮನುಷ್ಯರ್ ಹೋಗ್ತಾರ್ರಿ. ಆಮೇಲೆ ಈಗ್ರಿ ಆ ಕಡೆ ಇಬ್ರು ರಾಕ್ಷಸರಿ ಆಮೇಲೆ ಇಬ್ರು ಮನುಷ್ಯರಾಗಿರ್ತಾರ್ರಿ. ಓಕೆ. ಆಮೇಲೆ ಈ ಕಡೆ ರೀ ಒಬ್ಬ ರಾಕ್ಷಸ ಮತ್ ಒಬ್ಬ ಮನುಷ್ಯ ಆಗಿರ್ತಾನ್ರಿ. ಈಗ ವಾಪಸ್ ರೀ ಒಬ್ಬ ಮನುಷ್ಯ ರೀ ಮತ್ ಒಬ್ಬ ರಾಕ್ಷಸ ಬರ್ತಾನ್ರಿ. ಆಮೇಲ್ರಿ ನೆಕ್ಸ್ಟ್ ರೀ ಇಬ್ರು ಮನುಷ್ಯರು ಹೋಗ್ತಾರ್ರಿ ಈ ಕಡೆಯಿಂದ ರೀ. ರಾಕ್ಷಸ ಬರ್ತಾನ್ರಿ. ಓಕೆ. ಆಮೇಲೆ ಒಬ್ಬನ್ ರಾಕ್ಷಸನ್ ತಗೊಂಡ್ ಆಚೆ ಕಡೆ ಹೋಗಿ ಬಿಡ್ತಾನ್ರಿ. ಮತ್ ವಾಪಸ್ ಬರ್ತಾನ್ರಿ. ಮತ್ ಇನ್ನೊಬ್ಬ ರಾಕ್ಷಸನ್ ತಗೊಂಡ್ ಹೋಗಿ ಆ ಕಡೆ ಬಿಡ್ತಾನ್ರಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ವೆರಿ ಗುಡ್. ಸೊ ಈಗ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇದು ಕಾಣಿಸ್ತದಲ್ಲ ಸ್ಕ್ರೀನ್ ಮೇಲೆ? ಇದು ಪ್ರಾಬ್ಲಮ್ ಹೆಂಗದಂದ್ರ 4 ಮಂದಿ ಇದಾರ. ಅವ್ ಪ್ರತಿಯೊಬ್ಬನ ಮೇಲೆ ಒಂದು ಬಿಳಿ ಟೊಪ್ಪಿಗೆ ವೈಟ್ ಕ್ಯಾಪ್ ಇರ್ಬೋದು ಅಥವಾ ಬ್ಲ್ಯಾಕ್ ಕ್ಯಾಪ್ ಇರ್ಬೋದು. ಬಿಳಿ ಆದ್ರೂ ಇರ್ಬೋದು, ಕಪ್ಪಗಾದ್ರೂ ಇರ್ಬೋದು. ಆಮೇಲೆ ಅವ್ರಿಗೆ ಹಿಂಗ್ ನಿಲ್ಸ್ಯಾರ ಒಬ್ಬರಿಂದ ಒಬ್ರು. ಆಮೇಲೆ ಅಲ್ಲಿ ಅವ್ರ ಮ್ಯಾಲ ನಂಬರ್ ಬರ್ತದ ನೋಡ್ರಿ, 1 2 3 4. ಸೊ ಅದ್ 3 ಮತ್ತು 4 ನಡುವೊಂದು ಇದು ಅದ, ಒಂದು ಕಂಪೌಂಡ್ ವಾಲ್ ಅದ. ಸೊ ಅವ್ರಿಗೆ ಕಾಣಿಸೋದಿಲ್ಲ. ಸೊ 4 ನಂಬರ್ ಮನುಷ್ಯ ಇದನ್ನಲ್ಲ, ಅವನಿಗೆ ಯಾರು ಕಾಣಿಸೋದಿಲ್ಲ. 3 ನಂಬರ್ ಮನುಷ್ಯಾಗೂ ಯಾರು ಕಾಣಿಸೋದಿಲ್ಲ. 2 ನಂಬರ್ ಮನುಷ್ಯಾಗ ಬರೇ 3 ನಂಬರ್ ಮನುಷ್ಯ ಕಾಣಿಸ್ತಾನ. ಆಮೇಲೆ 1 ನಂಬರ್ ಮನುಷ್ಯಾಗ 2 ಮತ್ತು 3 ನಂಬರ್ ಕಾಣಿಸ್ತಾರ. ಓಕೆ, ಹಿಂಗದ. ಈಗ ಕ್ವೆಶನ್ ಅಂದ್ರ 2 ಬ್ಲ್ಯಾಕ್ ಹ್ಯಾಟ್ ಅವ, 2 ವೈಟ್ ಹ್ಯಾಟ್ ಅವ. ಈಗ ಇವ್ರಿಗೆಲ್ಲಾರ್ಗು ಕೇಳ್ತಾರ, ನಿಮ್ ತಲೆ ಮೇಲೆ ಯಾವ ಕಲರ್ ಕ್ಯಾಪ್ ಅದ ಹೇಳ್ರಂತ. ಅವಾಗ ಇದ್ರೊಳಗೆ ಯಾರು ಕರೆಕ್ಟ್ ಆಗಿ ಹೇಳ್ಬೋದು ನಿಮ್ಗ ಅನಿಸ್ತದ? 1 ನಂಬರ್ ರೀ. ಚಾಟ್ ಒಳಗೆ ಟೈಪ್ ಮಾಡ್ರಿ ಯಾವ ನಂಬರ್ ಕರೆಕ್ಟ್ ಆಗಿ ಹೇಳ್ಬೋದು ಅಂತ. ಎಲ್ಲಾರ್ಗು 1 ಅನಿಸ್ಲಿಕತ್ತೇನ? ಓಕೆ. 1 ನಂಬರ್ ಮನುಷ್ಯಾಗ ಬರೇ ಮುಂದಿನ ಇಬ್ರು ಕಾಣಿಸ್ತಾರ. ಸೊ 2 ನಂಬರು ಮತ್ತು 3 ನಂಬರ್ ಕಾಣಿಸ್ತಾನ. ಸೊ 1 ಬ್ಲ್ಯಾಕ್ ಹ್ಯಾಟ್ ಕಾಣಿಸ್ತದ, 1 ವೈಟ್ ಹ್ಯಾಟ್ ಕಾಣಿಸ್ತದ. ಸೊ ಅವ್ ತನ್ನ ತಲೆ ಮೇಲೆ ಏನದ ಅಂತ ಹೆಂಗ್ ಗೆಸ್ ಮಾಡ್ಬೋದು? ಕ್ವಶನ್ ಇನ್ನೊಮ್ಮೆ ಹೇಳ್ರಿ. ಕ್ವೆಶನ್ ಅಂದ್ರ 4 ಮಂದಿಗೆ ಗೊತ್ತದ 2 ಬ್ಲ್ಯಾಕ್ ಹ್ಯಾಟ್ ಅವ, 2 ವೈಟ್ ಹ್ಯಾಟ್ ಅವ, 2 ಬಿಳಿ ಹ್ಯಾಟ್ ಅವ, 2 ಕಪ್ ಹ್ಯಾಟ್ ಅವ ಅಂತ ಗೊತ್ತದ. ಎಲ್ಲಾರ್ಗು 4 ಮಂದಿಗೆ ಗೊತ್ತದ. ಓಕೆ. ಅವ್ರು ಏನ್ ಮಾಡ್ಬೇಕು, ತನ್ನ ತಲೆ ಮೇಲೆ ಏನದ ಅಂತ ಗೆಸ್ ಮಾಡ್ಬೇಕು. ತಾವು ವೈಟ್ ಹಾಕೊಂಡಿವೋ ಬ್ಲ್ಯಾಕ್ ಹಾಕೊಂಡಿವೋ ಅಂತ ಗೆಸ್ ಮಾಡ್ಬೇಕು. ಓಕೆ. ಅವಾಗ ಯಾವ ನಂಬರ್ ಮನುಷ್ಯ ಗೆಸ್ ಮಾಡ್ಬೋದು ಕರೆಕ್ಟ್ ಆಗಿ? ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ಸರಿ, 3 ನಂಬರ್ದವ್ರಿಗೆ ಏನ್ ಕಾಣಿಸ್ತೈತ್ರಿ? 3 ಬರೇ ಮುಂದ್ ಕಂಪೌಂಡ್ ಕಾಣಿಸ್ತದೆ, ಏನೂ ಕಾಣಿಸ್ಕೊಳ್ತ ಅವನಿಗೆ. ಸೊ 3 4 ಏನೂ ಕಾಣಿಸ್ತದಿಲ್ಲ. ನಂಬರ್ 2ಕ್ಕ 3 ಕಾಣಿಸ್ತದ, ನಂಬರ್ 1ಕ್ಕ 2 ಮತ್ತು 3 ಕಾಣಿಸ್ತದ. ಸರ್ ನಂಬರ್ 4 ಏನ್ ಕಾಣಿಸ್ತೈತ್ರಿ? ನಂಬರ್ 4ಗೂ ಏನೂ ಕಾಣಿಸೋದಿಲ್ಲ, ಅವ್ ಬೇರೆ ರೂಮ್ ಒಳಗಿದಾನ. ಓಕೆ, ಕ್ವೆಶನ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರು. 4 ಮಂದಿ ಇದಾರೆ ಇಲ್ಲಿ 1 2 3 4 ಬರ್ತಾರಲ್ಲ, 4 ಮಂದಿ ಇದಾರ. ಅವ್ರಿಗೆ ಹಿಂಗ್ ನಿಲ್ಸ್ಯಾರ.
ಅದು ನಡು 3, 4 ನಡು ಏನದ ಕಂಪೌಂಡ್ ವಾಲ್ ಅಂತ ತಿಳ್ಕೊರಿ. ಅಂದ್ರೆ ಅದ್ರೊಳಗಿಂದ ಏನು ಕಾಣಿಸೋದಿಲ್ಲ. ಸೊ ಆ 4 ಮಂದಿಗೆ ಗೊತ್ತದ 2 ಬ್ಲ್ಯಾಕ್ ಹ್ಯಾಟ್ ಅವ 2 ವೈಟ್ ಹ್ಯಾಟ್ ಅವ ಅಂತ ಗೊತ್ತದ ಎಲ್ಲರಿಗೂ. ಅವ್ರಿಗೆ ಏನ್ ಕೇಳ್ಯಾರ, ನಿಮ್ ತಲೆ ಮೇಲೆ ಏನದ, ನೀವು ವೈಟ್ ಹಾಕೊಂಡಿರೋ ಬ್ಲ್ಯಾಕ್ ಹಾಕೊಂಡಿರೋ ಅಂತ ಕೇಳ್ತಾರ. ಅದ್ರೊಳಗ ಈ 4 ಒಳಗೆ ಯಾರು ಕರೆಕ್ಟ್ ಆಗಿ ಹೇಳ್ಬಹುದು ಅಂತ ಕ್ವೆಶನ್ ಅದು. ಅದು ಹಿಂಗ್ ನಿಲ್ಸಾರಲ್ಲ, 3 ಮತ್ತು 4 ನಂಬರ್ಗ ಯಾರು ಕಾಣಿಸೋದಿಲ್ಲ. ನಂಬರ್ 2ಕ್ಕ ಬರೀ 3 ಕಾಣಿಸ್ತಾರ. ಒಬ್ಬ ಮನುಷ್ಯ ಮುಂದಿನವ್ ಕಾಣಿಸ್ತಾನ. ನಂಬರ್ 1ಕ್ಕ 2 ಮಂದಿ ಕಾಣಿಸ್ತಾರೆ, 2 ಮತ್ತು 3. ಗೊತ್ತಾಯ್ತು ರಶ್ಮಿಕ್ ಕ್ವೆಶನ್? ಗೊತ್ತಾಯ್ತು. ಹಾ, ಈಗ ಯಾರು ಗೆಸ್ ಮಾಡ್ಬೋದು ಕರೆಕ್ಟ್ ಆಗಿ ತಮ್ಮ ತಲೆ ಮೇಲೆ ಏನದಂತ? ಓಕೆ, ಈಗ ನಿಮ್ ಆನ್ಸರ್ ನೋಡೋಣಂತ. ಸ್ವಲ್ಪ ಮಂದಿ 1 ಅಂದಾರ, ಸ್ವಲ್ಪ ಮಂದಿ 2 ಅಂದಾರ. 1 ಯಾರು ಹೇಳಿದ್ರು? 1 ಹೆಂಗ್ ಹೇಳ್ತಾರ ನೋಡ್ರೋಣ. ದೀಪಾ, ನೀವ್ 1 ಹೇಳ್ದಿ. 1 ಅಂತ ಯಾಕೆ ಹೇಳ್ದಿ? ಅವಂಗ್ರಿ 2 ಮತ್ತ 3 ಮಂದಿ ಇದ್ದಿದ್ ಗೊತ್ತೈತ್ರಿ. ಅವ್ರ ತಲೆ ಮ್ಯಾಗ ಯಾವ್ದೈತಂದ್ರಿ. ಕರೆಕ್ಟ್. 1 ಬ್ಲ್ಯಾಕ್ ಕಾಣಿಸ್ತವನಿಗ, 1 ವೈಟ್ ಕಾಣಿಸ್ತದ. ಆಮೇಲ್ರಿ ಅವ್ರಿ ಮೊದ್ಲ ಬ್ಲ್ಯಾಕ್ ಮೊದ್ಲ ವೈಟ್ ಹೋಗ್ಯಾರ್ರಿ. ಅವಂಗ್ರಿ 1 ವೈಟ್ ಕಾಣಿಸತೈತ್ರಿ. ಕರೆಕ್ಟ್. ಅವನಿಗೆ 1 ಬ್ಲ್ಯಾಕ್ ಕಾಣಿಸ್ತದ, 1 ವೈಟ್ ಕಾಣಿಸ್ತದ. ಸೊ ತನ್ನ ತಲೆ ಮೇಲೆ ಏನದಂತ ಹೆಂಗ್ ಗೊತ್ತಾಗ್ತದ ಅವನಿಗೆ? ಅಂದ್ರಿ ಮೊದ್ಲ ವೈಟ್ ಐತಂದ್ರಿ, ಸೆಕೆಂಡ್ರಿ ಅವ್ನ ತಲೆ ಮ್ಯಾಗ್ರಿ ಬ್ಲ್ಯಾಕ್ ಐತ್ರಿ. ಆಮೇಲೆ ಇನ್ನ ಮತ್ರಿ ರಿಟರ್ನ್ ರೀ ಮತ್ ಅವ್ನ ತಲೆ ಒಳಗ್ ವೈಟ್ ಐತಂತ ಗೊತ್ತಾಗ್ತದಲ್ರಿ. ಹೆಂಗ್ ಗೊತ್ತಾಗ್ತಾವ? ಸೊ ನಾ 1 ನಂಬರ್ ಅಂತ ತಿಳ್ಕೊ. ನನ್ ಮುಂದ ನಂಬರ್ 2 ಬ್ಲ್ಯಾಕ್ ಹಾಕೊಂಡನ, ನಂಬರ್ 3 ವೈಟ್ ಹಾಕೊಂಡನ. ಅದ್ 2 ನೋಡಿ ನನ್ ತಲೆ ಮೇಲೆ ಹೆಂಗ್ ಗೊತ್ತಾಗ್ತದ ನಂಗ? ಸರಿ, ಸೀರಿಯಲ್ ವೈಸ್ ನಿಂತಾರ್ಲ ರೀ, ಒಬ್ರು ಬ್ಲ್ಯಾಕ್ ಒಬ್ರು ವೈಟ್, ಅದನ್ ಗೊತ್ತಾಕೈತ್ಲ ರೀ ಅದ್ ಮೇಲ್ರಿ. ಅದು ಗೊತ್ತಿಲ್ಲ ನಿಮ್ಗ. 1 ನಂಬರ್ ಮನುಷ್ಯ ಇದನ್ನಲ್ಲ, ಅವನಿಗೆ ಬರೀ 2, 3 ಅಷ್ಟೇ ಕಾಣಿಸ್ತಾವ. ಅವನಿಗೆ 4 ಕಾಣಿಸ್ಬೋದು. ತನ್ ಮೇಲೆ ಏನದಂತೂ ಗೊತ್ತಿಲ್ಲ ಅವನಿಗೆ. ಸೊ ತನ್ ತಲೆ ಮೇಲೆ ಏನದ ಗೊತ್ತಿಲ್ಲ. ಆಮೇಲೆ 4ನೇದ ಒಂದ್ ತಲೆ ಮೇಲೆ ಏನದ ಗೊತ್ತಿಲ್ಲ ಅವನಿಗೆ. ಯಾರು 2 ಅಂತ ಹೇಳ್ಯಾರ? ಯಾರು? ಹಾ, 2 ಕಲರ್ ಅವ. ಆಮೇಲೆ ಎಲ್ಲರಿಗೂ ಗೊತ್ತದ 2 ವೈಟ್ ಕ್ಯಾಪ್ ಅವ, 2 ಬ್ಲ್ಯಾಕ್ ಕ್ಯಾಪ್ ಅವ ಅಂತ. 2 ಅಂತ ಯಾರು ಹೇಳಿದ್ರು ನೋಡ? ಕಾವೇರಿ ಪಾಟೀಲ್ ಹೇಳ್ತೇನಿ. 2 ಅಂತ ಯಾಕೆ ಹೇಳಿದೆ? ಸರ್ ಹೇಳ್ತೇನ್ರಿ. ಅವ್ರ ಹಿಂದ್ ತಿರುಗಿ ನೋಡ್ಬೋದ್ರಿ? ಇಲ್ಲ ಹಿಂತಿರ್ಗ್ಲಿಕ್ ಬರೋದಿಲ್ಲ. ಯಾರಿಗೂ ಹಿಂತಿರುಗಿದ್ರು ಅವ್ರಿಗೆ ಏನ್ ಕಾಣಿಸಿಲ್ಲ ಅಂತ ತಿಳ್ಕೊರಿ. ಖುಷಿ 2 ಅಂತ ಯಾಕೆ ಬರ್ದಿ? ಅಲ್ಲಿ ರೀ 4 ಕಲರ್ ಅದಾವ್ರಿ, ಅದನ್ನ ಅರ್ಧ ಮಾಡಿದಾಗ್ರಿ 2 ಬರ್ತೈತಿ ಅಲ್ರಿ. ಹಾ, 2 ಕ್ಯಾಪ್, 2 ಬ್ಲ್ಯಾಕ್ ಅವ, 2 ವೈಟ್ ಒಂದ್ ಗೊತ್ತದ ಎಲ್ಲರಿಗೂ. 4 ಮಂದಿ ಗೊತ್ತದ. ಹಂಗ ಮಾಡಿ ಆದ್ರ 2 ನಂಬರ್ಗ ತನ್ನ ತಲೆ ಮೇಲೆ ಬ್ಲ್ಯಾಕ್ ಅದಂತ ಹೆಂಗ್ ಗೊತ್ತಾಗ್ತದ? 1 ನಂಬರ್ ನಾವ್ ನೋಡಿ ಹೇಳ್ತಾನಲ್ರಿ. 1 ನಂಬರ್ ನೋಡ್ತಾನವ ತಿರುಗಿ? ಇಲ್ರಿ, ಮುಂದಿನವ್ರು ಕಾಣಿಸ್ತಾರಲ್ರಿ 1 ನಂಬರ್ದವ್ರಿಗ್ರಿ. ಅಲ್ಲಲ್ಲ, 1 ನಂಬರ್ದ ಒಂದ್ ಪ್ರಾಬ್ಲಮ್ ನೋಡು. 1 ನಂಬರ್ದವನಿಗ 1 ಬ್ಲ್ಯಾಕ್ ಕಾಣಿಸ್ತದ, 1 ವೈಟ್ ಕಾಣಿಸ್ತದ, ಮತ್ತೇನು ಕಾಣಿಸೋದಿಲ್ಲ ಅವನಿಗೆ. ಸೊ ತನ್ನ ತಲೆ ಮೇಲೆ ವೈಟ್ ಅದಂತ ಹೆಂಗ್ ಗೊತ್ತಾಗ್ತಾವ ಅವನಿಗೆ? ಬ್ಲ್ಯಾಕು ಇರ್ಬೋದಲ್ಲ. ಹಾ, ವಿಚಾರ ಮಾಡ್ರಿ ನೀವು. ಆಮೇಲೆ ಇನ್ನೊಮ್ಮೆ ಟೈಪ್ ಮಾಡ್ರಿ ಎಲ್ಲರೂ. ಸರಿ, ನಾ ಹೇಳ್ತೇನೆ. 2 ಮತ್ತು 3 ಹೇಳ್ಬೋದ್ರಿ, ಬರೋಬರ್ ಆನ್ಸರ್ ರೀ. ಯಾರು 3 ನಂಬರ್ ಹೇಳ್ಬೋದು? 2 ಮತ್ತು 3 ಹೇಳ್ಬೋದ್ರಿ. 2 ಓಕೆ. 2 ಯಾಕೆ ಹೇಳ್ತಾನೆ ಹೇಳು? ಅಂದ್ರೆ ಅದು 1 ನಂಬರಿಗೆ ಕೇಳ್ತೈತಿ ನನ್ ತಲೆ ಮೇಲೆ ಯಾವ್ದ್ ಕಲರ್ ಐತೆ. ಇಲ್ಲ, ಯಾರು ಜೊತೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ತಿರುಗಿ ನೋಡ್ಲಿಕ್ಕೆ ಆಗುದಿಲ್ಲ. ಸರಿ, ಅವ್ರೀಗ ನಾನ 1 ನಂಬರ್, ನಾನ 2 ನಂಬರ್ ಗೊತ್ತೈತಿ. ಹಾ, ಅವ್ರಿಗೆ ನಂಬರ್. ಸರಿ, ನಾ ಹೇಳ್ತೇನ್ರಿ. ಹಾ, ಹೇಳ. ಸರ್ ನಾ ಹೇಳ್ತೇನ್ರಿ. ಹಾ, ಮಹೇಶ್ ನೀ ಹೇಳಪ್ಪ. ಏನು? ಸರ್ ಈಗ 1 ನಂಬರ್, 2 ನಂಬರ್, 3 ನಂಬರ್ ನೋಡ್ತಾನಲ್ರಿ. ಹಾ.
ಸರ್ 2 ನಂಬರ್ ಬ್ಲಾಕ್ ಟೋಪಿ ಐತ್ರಿ ಕರೆಕ್ಟ್. ಅದ ಸಮ ಸಂಖ್ಯೆ ಅದಾನ್ರಿ ಅವ ಇಲ್ಲ ಅದು ಬ್ಲಾಕ್ ಮತ್ತ 2 ನಂಬರ್ದ ಬ್ಲಾಕ್ ಹಾಕೋಣ ಅಂತ ಅವ್ನ್ ಕಾಣಿಸ್ತದ, 3 ನಂಬರ್ದ ವೈಟ್ ಹಾಕೋಣ ಅಂತ ಕಾಣಿಸ್ತದ. ತನ್ ತಲೆ ಮೇಲೆ ಏನಂತ ಹೆಂಗ್ ಗೊತ್ತಾಗ್ತವ ಅವನಿಗೆ? ಆ ಮತ್ತ 3 ನಂಬರ್ ಬೆಸ ಸಂಖ್ಯೆ ಅಲ್ರಿ ಅದ್ ಏ ಸಮ ವೈಟ್ ಹಾಕೋ ಪ್ರಾಬ್ಲಮ್ ಇಲ್ಲ ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಸಮಾವೇಶ ಅಂದ್ರೆ ಆಡ್ ಇವನ್ ಅಲ್ಲ, ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಏನೇ ಇರ್ಬೋದು. ಸೊ ಅವ್ನ ತಲೆ ಮೇಲೆ ಬ್ಲಾಕ್ ಇರ್ಬೋದು, ವೈಟ್ ಇರ್ಬೋದು. ಸರಿ ಒಂದ್ ಕ್ಲೂ ಕೊಡ್ರಿ. ಏನ್ ಕೊಡ್ಬೇಕು? ಕ್ಲೂ ಕೊಡ್ಬೇಕು. ಒಂದ್ ಕ್ಲೂ ಕೊಡ್ರಿ. ಈಗ ಈ ಸೆಟಪ್ ಒಳಗ 3 ಮತ್ 4ದವ್ರಿಗೆ ಏನ್ರ ಚಾನ್ಸ್ ಅದೇನ? 3 ಮತ್ 4 ಹೇಳ್ತೇನ್ರಿ ಸರಿ ನಾ ಹೇಳ್ತೇನ್ರಿ. 3 ಮತ್ 4 ನಂಬರ್ದವ್ರಿಗೆ ಏನೂ ಕಾಣಿಸ್ಬಲ್ತು. ಸೊ ಅವ್ರಿಗಂತೂ ಹೇಳೋದ್ ಚಾನ್ಸೇ ಇಲ್ಲ, ಹೌದಿಲ್ಲ? ಈಗ ಚಾನ್ಸ್ ಇರೋದು 1 ಅಥವಾ 2ರೊಳಗ. 3, 4ಗಂತೂ ಆಗುದಿಲ್ಲ ಅಂತ ಗೊತ್ತದಲ್ಲ ಎಲ್ಲಾರ್ಗು. ಈಗ 1 ಅಥವಾ 2ರೊಳಗೆ ವಿಚಾರ ಮಾಡ್ಬೇಕೀಗ. ಸರಿ ನಾನು ಹೇಳ್ತೇನೆ. ಯಾವ್ದು ಕರೆಕ್ಟ್ ಅನ್ಸುತ್ತೆ? ನೀವು ಟೈಪ್ ಮಾಡ್ರಿ, ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸ್ತದೆ ಟೈಪ್ ಮಾಡ್ರಿ, ನಾ ಕೇಳ್ತೀನಿ. ಖುಷಿ ನೀ ಹೇಳ್ತೀನಿ. ಹಾ ರೀ. ಹಾ, 1ನೇದವ್ರಿ 2ನೇದವಂದು ಟೋಪಿ ನೋಡ್ತಾನ್ರಿ, ಅದ್ರಿ ಬ್ಲ್ಯಾಕ್ ಇರ್ತೈತ್ರಿ. ಮತ್ರಿ ಅವ್ರ ಡ್ರೆಸ್ನು ಬ್ಲ್ಯಾಕ್ ಐತೆ, ಅದ್ರಿ 2 ಬ್ಲ್ಯಾಕ್ ಅದಂಗ ಗೊತ್ತಾಕೇತ್ರಿ. ಓಕೆ. ಆಮೇಲ್ರಿ 3ನೇದವ್ ನೋಡ್ತಾರ್ರಿ, ಅವಂದು ಟೋಪಿ ರೀ ವೈಟ್ ಐತಿ ಮತ್ತ ಅವ್ನ ಡ್ರೆಸ್ ಬ್ಲ್ಯಾಕ್ ಐತಿ ಅಂತೇಳಿ ನೋಡ್ತಾನ್ರಿ. ಓಕೆ. ಆಮೇಲ್ರಿ ಅವ ತಿಳ್ಕೊತಾನ್ರಿ ನಂದು ವೈಟ್ ಇರ್ಬೋದ್ಲಾ ಅಂತ್ರಿ. ಯಾಕೆ ಬ್ಲ್ಯಾಕ್ ಯಾಕೆ ಇರ್ಲಿಕ್ಕೆ ಆಗೋದಿಲ್ಲ ಒಂದು? ಹಂಗ ಥಿಂಕಿಂಗ್ ಮಾಡ್ತಾನ್ರಿ, ತಿಳ್ಕೊತಾನ್ರಿ. ಯಾಕಂದ್ರ ಅವ್ನ ತಲೆ ಮೇಲೆ ಬ್ಲ್ಯಾಕ್ ಯಾಕಿಲ್ಲ ಅಂತ ಗೊತ್ತಾಗ್ತವ ಅವನಿಗೆ? ಬ್ಲ್ಯಾಕು ಇರ್ಬೋದಲ್ಲ ಅವ್ನ ತಲೆ ಮೇಲೆ. ಅಂದ್ರ ರೀ ಇಲ್ರಿ, ಫಸ್ಟ್ ರೀ 3rd ರೀ ವೈಟ್ ಐತ್ರಿ. ಅವ್ನಿಗೆ ಫಸ್ಟ್ ಯಾವ್ದು ಗೊತ್ತಿಲ್ಲ. ಇಲ್ರಿ, ಥರ್ಡ್ ನಂಬರ್ದವಂದ್ರಿ ವೈಟ್ ಐತ್ರಿ ಟೋಪಿ ರೀ. ಓಕೆ. ಸೆಕೆಂಡ್ ನಂಬರ್ದವಂದ್ರಿ ಬ್ಲ್ಯಾಕ್ ಐತ್ರಿ ಟೋಪಿ ರೀ. ಹೌದು. ಆಮೇಲ್ ಮತ್ರಿ ರಿಪೀಟ್ ವೈಟ್ ಆಕೈತಲ್ರಿ. ಆಮೇಲ್ರಿ ಮತ್ ಬ್ಲ್ಯಾಕ್ ಇಲ್ಲ ಅದು ರಿಪೀಟ್ ಆಗ್ತದಂತ ಏನ್ ಗ್ಯಾರಂಟಿ ಅದ? ಬ್ಲ್ಯಾಕು ಇರ್ಬೋದಲ್ಲ ಒಂದು, ಯಾಕಂದ್ರೆ ಅವನಿಗ 4 ಕಾಣಿಸ್ವಲ್ತು. ಅವನೀಗ 4 ಕಾಣಿಸೋದಿಲ್ಲ. ಸೊ ಅವನಿಗೆ ಗೊತ್ತಿಲ್ಲ ಇನ್ನು ನನ್ನ ತಲೆ ಮೇಲೆ ಬ್ಲ್ಯಾಕು ಇರ್ಬೋದು, ವೈಟ್ ಇರ್ಬೋದು, ಅವ್ನಿಗೆ ಗೊತ್ತಿಲ್ಲ. ಇದೊಂದ್ ಸ್ವಲ್ಪ ಯೋಚನೆ ಮಾಡ್ತಿದ್ರಿ. ಹಾ ಮಾಡ್ರಿ. ಇವತ್ತು ಟೈಮ್ ಆಯ್ತು. ಈಗ ಯಾರಿಗ ಏನ್ರ ಹೇಳುದು ಅವ್ರ ಕೈ ಐತ್ರಿ. ಲಾಸ್ಟ್ ಒಂದ್ಸಲ ಟ್ರೈ ಮಾಡೋಣ. ಹಾ ಶ್ರೀಹರಿ ಹೇಳಪ್ಪ ಲಾಸ್ಟ್. ಈಗ ಟೈಮ್ ಆಯ್ತು, ಲಾಸ್ಟ್ ನಿಂದ ಹೇಳ. ಸರಿ, ಮುಖ ರೌಂಡ್ ಐತ್ರಿ. ಅವಂದ ಟೋಪಿ ವೈಟ್ ಐತ್ರಿ. ಓಕೆ. ಮತ್ತ ಒಂದ್ ಸ್ವಲ್ಪ ಮುಖ ರೌಂಡ್ ಶೇಪ್ನಾಗ ಇಲ್ರಿ. ಎಲ್ಲರ ಮುಖ ರೌಂಡ್ ಅದಲ್ಲಿ, ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೇಕು ಎಲ್ಲಾರು. ಹಾ, ಸೊ ಈಗ ಎಲ್ಲರೂ ನೋಡ್ರಿ, ಆ ಮುಖ ಎಲ್ಲಾರ ಡ್ರೆಸ್ ಬ್ಲ್ಯಾಕ್ ಅದ. ಸೊ ಆ ಡ್ರೆಸ್ಸದ ಕಲರ್ ಬಗ್ಗೆ ಏನು ವಿಚಾರ ಮಾಡ್ಬೇಡ್ರಿ. ಆಮೇಲೆ ಎಲ್ಲಾರ ಮುಖನೂ ರೌಂಡ್ ಅದ, ಅದ್ರ ಬಗ್ಗೆನೂ ಏನು ವಿಚಾರ ಮಾಡ್ಬೇಡ್ರಿ. ಆಮೇಲೆ ನಿಮ್ಗೆ ಇನ್ನೊಂದು ಏನ್ ಗೊತ್ತಾಗಿದೆ, ಇಲ್ಲಿ 3 ಮತ್ತು 4ಗಂತೂ ಏನೂ ಚಾನ್ಸೇ ಇಲ್ಲ. 3 ಮತ್ತು 4 ಅಂತೂ ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹೇಳ್ಬೋದು ಈಗ? 1 ಅಥವಾ 2 ಹೇಳ್ಬೋದು. ನೀವು ಏನ್ ವಿಚಾರ ಮಾಡ್ಬೇಕಂದ್ರ, ಅದ್ರ ಮೇಲೆ ಹೋಗಿ ನಿಂದಿರ್ಬೋದ್ರಿ 2 ನಂಬರ್. ಇಲ್ಲ ಯಾರು ಇದಿಷ್ಟೇ ಹೆಂಗ್ ನಿಲ್ಸ್ಯಾರ ಹಂಗೆ ಟರ್ನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾತಾಡ್ಲಿಕ್ಕೂ ಹೋಗೋದಿಲ್ಲ ಇವ್ರಿಗೆ. ಸೊ ನೀವ್ ಏನ್ ವಿಚಾರ ಮಾಡ್ಬೇಕಂದ್ರ, 1 ಇದ್ದವ ಹೆಂಗ್ ವಿಚಾರ ಮಾಡ್ತಾನ, 2 ಇದ್ದವ ಹೆಂಗ್ ವಿಚಾರ ಮಾಡ್ತಾನ, 2 ಇದ್ದವ 1 ಬಗ್ಗೆ ಹೆಂಗ್ ವಿಚಾರ ಮಾಡ್ತಾನ, ಅದೆಲ್ಲ ವಿಚಾರ ಮಾಡ್ಬೇಕು ನೀವು. ಓಕೆ. ನಾ ಮತ್ತೇನ್ ಕ್ಲೂ ಕೊಡೋದಿಲ್ಲ ಇಲ್ಲಿ. 1 ಅಥವಾ 2ರೊಳಗೆ ಚಾನ್ಸ್ ಅದ. 3 ಮತ್ತು 4ಗಂತೂ ಚಾನ್ಸೇ ಇಲ್ಲ. ಸೊ ಇದ್ರೊಳಗೆ ಯಾರು ಗೆಸ್ ಮಾಡ್ಬೋದು ಕರೆಕ್ಟ್ ಆಗಿ ಅಂತ ಹೇಳ್ರಿ ನೀವು ನೆಕ್ಸ್ಟ್ ವೀಕ್. ಆಯ್ತಾ? 8 ರೂಮ್ ಒಳಗ್ ಹೋಗ್ಬೋದು.
ಇಲ್ಲ ಯಾರು ಎಲ್ಲಿಯೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಅವ್ರ ಮೇಲೆ ಟೊಪ್ಪಿಗೆ ಹಾಕ್ಯಾರ, ಅವ್ರಿಗೆಲ್ಲರಿಗೂ ಕೇಳ್ತಾರ. ಆಯ್ತು. ಹಾ, ಒಂದ್ ಲಾಸ್ಟ್ ಅಶ್ವಿನಿ ನೀ ಹೇಳ್ತೇನೆ ಲಾಸ್ಟ್. ಹಾ ರೀ ಸರಿ, ಫಸ್ಟ್ ದವ್ರ ಹಿಂಗ್ ಥಿಂಕಿಂಗ್ ಮಾಡ್ಬೋದ್ರಿ. ಫಸ್ಟ್ ದವ್ರ ನೋಡ್ತಾರ್ರಿ, ಸೆಕೆಂಡ್ ದವ್ರ ನೋಡ್ತಾರ್ರಿ ಬ್ಲಾಕ್ ಇರ್ತೈತ್ರಿ. ಆಮೇಲೆ ಥರ್ಡ್ ದವ್ರ ನೋಡ್ತಾರ್ರಿ ವೈಟ್ ಇರ್ತೈತ್ರಿ. ಇದ ಬ್ಲಾಕ್ ಆಮೇಲೆ ಸೆಕೆಂಡ್ ಒನ್ ಬ್ಲಾಕ್ ಇದೆ. ಬ್ಲಾಕ್ ನಿಲ್ಸಕ್ ಆಗಲ್ಲ. ಇದ್ ನಂದು ವೈಟ್ ಇರ್ಬೋದು ಅಂತ ಅನ್ಸ್ಬೋದ ಸರ್? ಆಮೇಲೆ ಇದು ಇಲ್ಲಿ ಥರ್ಡ್ ಒನ್ ವೈಟ್, ಸೆಕೆಂಡ್ ಒನ್ ಬ್ಲಾಕ್, ನಂದು ವೈಟ್ ಇರ್ಬೋದು ಅಂತ ಅನಿಸ್ತಿರ್ಬೋದು ಸರ್. ಬ್ಲಾಕ್ ಇರ್ಬೋದಲ್ಲ. ಬ್ಲಾಕ್ ನಿಲ್ಸಂಗಿಲ್ಲ. ವೈಟ್ ಬ್ಲಾಕ್ ನಿಲ್ಸಿರ್ಬೋದು. ಇಲ್ಲ ಹಂಗೇನಿಲ್ಲ. ಸೊ ಅದ್ ಹೆಂಗ ಬ್ಲಾಕ್ ಆಗ್ಬೋದು, ವೈಟ್ ಆಗ್ಬೋದು, ಏನೇ ಆಗ್ಬೋದು. ಸೊ ಈಗ ಟೈಮ್ ಐತಿ, ಈಗ ಸ್ಟಾಪ್ ಮಾಡೋಣ ಅಂತ. ನೀವು ವಿಚಾರ ಮಾಡ್ರಿ, ಹಿಂಗ್ ನಿಲ್ಸಿದ್ರ ಈ ಅರೇಂಜ್ಮೆಂಟ್ ಒಳಗ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರ, ತನ್ನ ತಲೆ ಮೇಲೆ ಇದೇ ಕಲರ್ ಕ್ಯಾಪ್ ಅದಂತ ಗೆಸ್ ಮಾಡ್ತಾರಂತ ನೆಕ್ಸ್ಟ್ ವೀಕ್. ಅವ್ರ ಮೊದ್ಲ ಕೊಡಿರ್ತಾರ್ರಿ ಯಾವಾಗಾರ ಒಮ್ಮೆರಿ? ಇಲ್ಲ ಅವ್ರು ಯಾರಿಗೂ ಬೇರೆಯವ್ರು ಗೊತ್ತಿಲ್ಲ. 4 ಸ್ಟ್ರೇಂಜರ್ ಅವ್ರು, ಒಬ್ರಿಗೊಬ್ಬ ಇನ್ನೂ 3 ಮಂದಿ ಯಾರಿಗೂ ಗೊತ್ತಿಲ್ಲ. ಮತ್ತೆ ಅವ್ರಿಗೆ ಮಾತಾಡ್ಲಿಕ್ಕೂ ಬರುದಿಲ್ಲ ಹಿಂಗ. ಓಕೆ, ಇವತ್ತು ನಿಲ್ಸೋಣಂತ. ನೀವು ಇದು ವಿಚಾರ ಮಾಡಿ ನೆಕ್ಸ್ಟ್ ವೀಕ್ ಹೇಳ್ರಿ ರವಿ ಸರ್ಗ. ಆಯ್ತಾ? ಬಾಯ್ ಸರ್. ಹಾ ರೀ. ಬನ್ನಿ ಸರ್.